ಮೂಡಲ್ ಕುಣಿಗಲ್ ಕೆರೆ. ಪ್ರಶ್ನೆಗಳು. ಒಂದು ವಾಕ್ಯ. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಹಣ್ಣಿಗೆ ಹೋಲಿಸಲಾಗಿದೆ. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಕೈಲಾಸದಿಂದ ಶಿವನೇ ಬಂದನೆಂದು ಉತ್ಪ್ರೇಕ್ಷಿಸಲಾಗಿದೆ. ಕೆರೆಯಲ್ಲಿ ಯಾವ ಮೀನುಗಳಿದ್ದವೋ? ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವೋ? 3-4 ವಾಕ್ಯ. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತೋ? ನೀರು ತುಂಬಿದ ಕುಣಿಗಲ್ ಕೆರೆ ನೋಡುವವರಿಗೆ ಸಂತೋಷವನ್ನುಂಟು ಮಾಡುತ್ತಿತ್ತು. ಆ ಕೆರೆಯಿಂದಲೇ ಚಂದ್ರನು ಉದಯಿಸುವಂತೆ ಭಾಸವಾಗುತ್ತಿತ್ತು. ಅದು ಸಂತೆಯ ದಾರಿಯಲ್ಲಿತ್ತು. ಕಲ್ಲುಕಟ್ಟೆಯಿಂದ ಕೂಡಿದ ವಿಶಾಲವಾದ ಆ ಕೆರೆಯು ನೋಡುವವರಿಗೆ ಭವ್ಯವಾಗಿ ತೋರುತ್ತಿತ್ತು. ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಕೆರೆಯ ಅಂದವನ್ನು ನೋಡಲೆಂದು ಕೈಲಾಸದಿಂದ ಶಿವನೇ ಬರುತ್ತಾನೆ. ಅವನನ್ನು ಕಾಣಲು ಕೆರೆಯಲ್ಲಿದ್ದ ಮೀನು ಮೊದಲಾದ ಜಲಚರಗಳು ನೀರಿನ ಮೇಲಕ್ಕೆ ಬರುತ್ತವೆ. ಅವನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ. ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಕೆರೆಯಲ್ಲಿದ್ದ ಮೀನುಗಳನ್ನು ಮೀನುಗಾರರು ಹಿಡಿಯಲು ತೆಪ್ಪಗಳಲ್ಲಿ ಕುಳಿತು ಹುಟ್ಟು ಹಾಕುತ್ತಾರೆ. ಅದನ್ನು ಕಂಡು ಬಾಳೆ ಮೀನುಗಳು ತಮಗೆ ಕೊನೆಗಾಲ ಬಂದಿತೆಂದು ಬೊಬ್ಬೆ ಹೊಡೆಯುತ್ತವೆ. 8-10 ವಾಕ್ಯ. ಕುಣಿಗಲ್ ಕೆರೆ ಜೀವಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಕುಣಿಗಲ್ ಕೆರೆಯಲ್ಲಿರುವ ಮೀನುಗಳನ್ನು ತಿನ್ನಲು ಕಬ್ಬಕ್ಕಿಗಳು ಅಲ್ಲೇ ವಾಸವಾಗಿದ್ದಾವೆ. ಕೆರೆಯ ಅಕ್ಕಪಕ್ಕದಲ್ಲಿ ಹುಲಸಾಗಿ ಬೆಳೆದಿರುವ ಬಾಳೆ ಮರಗಳು ಕೆರೆಯ ಮೇಲೆ ಬೀಸುವ ಗಾಳಿಯಿಂದ ನಡುಗುತ್ತವೆ. ಕೆರೆಗೆ ಬಂದ ಮೀನುಗಾರರು ನೂಕಲು ಹುಟ್ಟು ಹಾಕಿದಾಗ ಕೆರೆಯೊಳಗಿರುವ ಬಾಳೆ ಮೀನುಗಳು ನಡುಗುತ್ತವೆ ಎಂದು ಜನಪದರು ಹೇಳಿದ್ದಾರೆ. ಬಾಳೆ ಮೀನುಗಳ ಈ ಗೋಳಾಟವನ್ನು ನೋಡಿ ಗುಬ್ಬಿ ಸಾರಂಗ ನಡುಗುತ್ತವೆ. ಮನುಷ್ಯರಲ್ಲದೆ ಹಲವು ಬಗೆಯ ಪ್ರಾಣಿ ಪಕ್ಷಿ ಜಲಚರಗಳಿಗೆ ಕುಣಿಗಲ್ ಕೆರೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ವರ್ಣಿಸಲಾಗಿದೆ. ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ಮೂಡಲ್ ಕುಣಿಗಲ್ ಕೆರೆ ಮೂಡಣ ದಿಕ್ಕಿನಲ್ಲಿದೆ. ನೀರಿನಿಂದ ತುಂಬಿದ ಆ ಕೆರೆ ನೋಡುವವರಿಗೆ ಸಂತೋಷವನ್ನುಂಟು ಮಾಡುತ್ತದೆ. ವಿಶಾಲವಾದ ಆ ಕೆರೆಯಿಂದಲೇ ಚಂದ್ರನು ಉದಯಿಸುವಂತೆ ತೋರುತ್ತದೆ. ಆ ಕೆರೆಯು ಸಂತೆಯ ಹಾದಿಯಲ್ಲಿದೆ. ಕಲ್ಲುಕಟ್ಟೆಯಿಂದ ಕೂಡಿರುವ ಕೆರೆ ನೋಡಲು ಸೊಗಸಾಗಿದೆ. ಅದು ಬಾಳೆಹಣ್ಣಿನಂತೆ ಬಾಗಿದೆ. ನೀರು ತುಂಬಿದ ಆ ಕೆರೆಗೆ ಬಾಗಿನವನ್ನು ಅರ್ಪಿಸಲು ಬಣ್ಣದ ಸೀರೆಯನ್ನು ಜನರು ತರುತ್ತಾರೆ. ಕೆರೆಯ ಅಂದವನ್ನು ನೋಡಲು ಕೈಲಾಸದಿಂದ ಶಿವನೇ ಬರುತ್ತಾನೆ. ಅಲ್ಲಿರುವ ಜಲಚರಗಳನ್ನು ಹಿಡಿದು ತಿನ್ನಲು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ. ಆ ಕೆರೆಯ ಮೇಲಿನಿಂದ ಬೀಸುವ ಗಾಳಿಯಿಂದ ಕೆರೆಯ ಅಕ್ಕಪಕ್ಕದಲ್ಲಿ ಬೆಳೆದ ಬಾಳೆ ಮರಗಳು ನಡುಗುತ್ತವೆ. ಕೆರೆಯಲ್ಲಿ ಮೀನುಗಾರರು ಹುಟ್ಟು ಹಾಕಿದಾಗ ಬಾಳೆ ಮೀನುಗಳು ಗೋಳಿಡುತ್ತವೆ. ಅದನ್ನು ಕಂಡ ಗುಬ್ಬಿ ಸಾರಂಗ ಪಶು ಪಕ್ಷಿಗಳು ನಗುತ್ತವೆ ಎಂದು ಕೆರೆಯ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಸಂದರ್ಭದೊಡನೆ ವಿವರಿಸಿ. ಭಾವ ತಂದಾನೆ ಬಣ್ಣದ ಸೀರೆ. ಆಯ್ಕೆ. ಈ ವಾಕ್ಯವನ್ನು ಮತ್ತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1ರಿಂದ ಆಯ್ದ ಮೂಡಲ್ ಕುಣಿಗಲ್ ಕೆರೆ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ. ಮೂಡಲ್ ಕುಣಿಗಲ್ ಕೆರೆ ತುಂಬಿದಾಗ ಜನರು ಬಾಗಿನ ಕೊಡಲು ಬರುತ್ತಾರೆ. ಆಗ ಭಾವ ಬಣ್ಣದ ಸೀರೆ ತರುತ್ತಾನೆಂದು ನಮ್ಮ ನಾಡಿನ ಸಂಪ್ರದಾಯವನ್ನು ಜನಪದರು ಹೇಳಿದ್ದಾರೆ. ಕಬ್ಬಕ್ಕಿ ಬಾಯಿ ಬಿಡುತ್ತಾವೆ. ಆಯ್ಕೆ. ಈ ವಾಕ್ಯವನ್ನು ಮತ್ತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1ರಿಂದ ಆಯ್ದ ಮೂಡಲ್ ಕುಣಿಗಲ್ ಕೆರೆ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ. ಕುಣಿಗಲ್ ಕೆರೆಯಲ್ಲಿ ಹಲವು ಜಲಚರಗಳು ಮೀನುಗಳು ವಾಸಿಸುತ್ತವೆ. ಅವುಗಳನ್ನು ತಿನ್ನಲು ಕಬ್ಬಕ್ಕಿ ಬಾಯಿ ಬಿಡುತ್ತವೆ. ಈ ರೀತಿ ಕೆರೆ ಹಲವು ಜೀವಿಗಳಿಗೆ ಆಶ್ರಯ ತಾಣವಾಗಿದೆ ಎಂದು ಹೇಳುವ ಸಂದರ್ಭವಾಗಿದೆ. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಆಯ್ಕೆ. ಈ ವಾಕ್ಯವನ್ನು ಮತ್ತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1ರಿಂದ ಆಯ್ದ ಮೂಡಲ್ ಕುಣಿಗಲ್ ಕೆರೆ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ. ಮೀನುಗಾರರು ಹುಟ್ಟು ಹಾಕಿದಾಗ ಕುಣಿಗಲ್ ಕೆರೆಯಲ್ಲಿ ವಾಸವಾಗಿದ್ದ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯುತ್ತವೆ ಎಂದು ಹೇಳುವ ಸಂದರ್ಭವಾಗಿದೆ. ಭಾಷಾಭ್ಯಾಸ. ಸಮಾಸ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ. ಊರುಗೋಲು. ಊರುವುದು ಪ್ಲಸ್ ಕೋಲು ಊರುಗೋಲು. ಕರ್ಮಧಾರೆಯ ಸಮಾಸ. ಹೊಂಬಾಳೆ. ಹೊನ್ನಿನಂತಿರುವ ಪ್ಲಸ್ ಬಾಳೆ ಹೊಂಬಾಳೆ. ಕರ್ಮಧಾರೆಯ ಸಮಾಸ. ಕಬ್ಬಕ್ಕಿ. ಕರಿದು ಪ್ಲಸ್ ಹಕ್ಕಿ ಕಬ್ಬಕ್ಕಿ.
ಕರ್ಮಧಾರೆಯ ಸಮಾಸ. ಸ್ವಂತ ವಾಕ್ಯ. ಬಾಯಿ ಬಿಡು. ಮೀನುಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ. ಬೊಬ್ಬೆ ಹೊಡೆ. ಅಪಾಯದ ಸೂಚನೆ ಕಂಡಾಗ ಜನರು ಬೊಬ್ಬೆ ಹೊಡೆಯುತ್ತಾರೆ. ಐಭೋಗ. ದಸರಾ ಐಭೋಗವನ್ನು ನೋಡಲು ಲಕ್ಷಾಂತರ ಜನರು ಬರುತ್ತಾರೆ. ತತ್ಸಮ ತದ್ಭವ. ಯೋಗಿ, ಜೋಗಿ, ಹಕ್ಕಿ, ಪಕ್ಷಿ, ಸೀರೆ, ಚೀರ, ಬಣ್ಣ, ವರ್ಣ. ಗ್ರಾಂಥಿಕ ರೂಪ. ಬರ್ತಾನೆ, ಬರುತ್ತಾನೆ, ನೋಡಾಳು, ನೋಡಲು, ಬಿಡುತ್ತಾವೆ, ಬಿಡುತ್ತವೆ, ಕೆರೆಯಾಗ, ಕೆರೆಯಲ್ಲಿ. ಹೊಂದಿಸಿ ಬರೆಯಿರಿ. ಪೂರ್ವ ಮೂಡಣ, ಪಶ್ಚಿಮ ಪಡುವಣ, ಉತ್ತರ ಬಡಗಣ, ದಕ್ಷಿಣ ತೆಂಕಣ. ಧನ್ಯವಾದಗಳು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.